ಅಪ್ಪನ ಹುಚ್ಚೋಳ ಮಗನ, ಅವ್ರಿಗೆ 1,000 ರೂಪಾಯಿ ಕೊಡು ಬದ್ದಲ್ಲ ನಮ್ಮ ಹೊಲ್ದಾಗ ಹೋಗಿ ಕೆಲಸ ಮಾಡು ಹೋಗ. ಹೊಟ್ಟಿನೂ ಕರಕ್ತೈತಿ, ಮುಕ್ಳಿನೂ ಕರಕ್ತೈತಿ ನಿಂದ. ಅಪ್ಪ ಮಗನ, ಕಾಲೇಜಿಂದ ಬಂದೇನಿ ಈಗ. ಮತ್ತೆ ಯಾನತ್ತಾರ ನಿಮ್ಮ ಹುಡುಗರ? ಯಾನ್ ಬನ್ನಿ ಹೇಳಪ್ಪ, ಈಗ ಎಲ್ಲ ಪಾಠ ಎಲ್ಲ ಮಾಡೋದಿತ್ತು, ಮಾಡಿ ಬನ್ನಿ. ಹಾ ಅಪ್ಪ, ನಾವೊಂದು ನಿರ್ಧಾರ ಮಾಡೀನಿ. ಏನಪ್ಪ ಅದ? ಅಪ್ಪ, ಇನ್ನ ಮರಿ ಸ್ವಲ್ಪ ಇನ್ನ 2 ತಿಂಗಳೈತಿ ಅನ್ನತಾರು. ಅಲ್ಲಿ ತಕ ಸ್ವಲ್ಪ ಹೊಟ್ಟಿ ಬಂದೈತಿ, ಸ್ವಲ್ಪ ಸ್ಲಿಮ್ ಆಗೋ ಸಂಬಂಧ ನಾ ಜಿಮ್ಗೆ ಹಚ್ಚಬೇಕು ಅನ್ಕೊಂಡೀನಿ. ಜಿಮ್ಮ? ಹೌದಪ್ಪ. ಎಷ್ಟೈತಿ ರೊಕ್ಕ ತಿಂಗಳಿಗೆ? ತಿಂಗಳ 1,000 ರೂಪಾಯಿ ಕಟ್ಬೇಕಪ್ಪ ಅವ್ರಿಗೆ. ಅವನವನು ಹುಚ್ಚೋಳ ಮಗನ, ಅವ್ರಿಗೆ 1,000 ರೂಪಾಯಿ ಕೊಡು ಬದ್ದಲ್ಲ ನಮ್ಮ ಹೊಲ್ದಾಗ ಹೋಗಿ ಕೆಲಸ ಮಾಡು ಹೋಗ. ಹೊಟ್ಟಿನೂ ಕರಕ್ತೈತಿ, ಮುಕ್ಳಿನೂ ಕರಕ್ತೈತಿ ನಿಂದ. ಇಲ್ಲಪ್ಪ, ನಾ ಹಚ್ಚಬೇಕು. ಮದ್ವೆಯಾಗ ಭಾಳ ದಮ್ ಕಾಣ್ತಾನೆ, ಇಲ್ಲಾಂದ್ರೆ ಎಸ್ಐ ಕಾಣ್ತಿದ್ನು. ಅದಕ್ಕೆ ನಾ ಹಚ್ಚಬೇಕು. ಅದೇ ಏನು ಹೇಳತ್ತೇನೆ, ನಮ್ಮ ಹೊಲ್ದಾಗ ಕೆಲಸ ಮಾಡಿ ಹೋಗು. ಒಂದು 2 ಆಳಿನ ಪಗಾರ ಉಳಿತೈತಿ. ಮಗ ಜಿಮ್ ಮಾಡ್ತಾನ, ಜಿಮ್. ನಾವ ರೊಕ್ಕ ಕೊಡೋದು, ಮತ್ತು ನಾವ ಇಲ್ಲಿ ಕೆಟ್ಟ ಬೆವ್ರು ಸುರಿಸಿ ಬರೋದು. ಅದ್ರ ಬದ್ದಲ್ ನಮ್ಮ ಹೊಲ್ದಾಗ ಹೋಗಿ ಬೆವ್ರು ಸುರಿಸೋ ಹೋಗ. ಅಪ್ಪ, ನಾ ಸೀರಿಯಸ್ ಆಗಿ ಹೇಳತ್ತೇನೆ, ಸ್ವಲ್ಪ ಕೇಳ್ರಿಲ್ಲ ನನ್ನ ಮಾತು. ಏನು ಕೇಳ್ತಾರೋ? ನಾನು ಸೀರಿಯಸ್ ಆಗಿ ಹೇಳತ್ತೀನಿ. ಹೋಗ, ನಮ್ಮ ಹೊಲ್ದಾಗ ಕೆಲಸ ಮಾಡು ಹೋಗ. ಏ ಶಾಂತು, ಬಾಯಿಲ್ ನಿನ್ನ ಮಗನ ಏನೋ ಕೇಳಕ್ಕೆ ಏನೋ ಹೇಳತ್ತಾನ. ಏನ್ರಿ, ಏನ್ ಹೇಳ್ರಲ್ಲ? ನಿನ್ನ ಮಗ ಜಿಮ್ಗೆ ಹೋಗ್ತಾನ, ಹೊಟ್ಟಿ ಕರಗ್ಸಾಕ್. ಅಯ್ಯ, ಅದ್ರಾಗ ಏನೈತ್ರಿ? ಹೋಗಿ ಬರ್ಲಿಲ್ಲ, ಇವಾಗ ಎಲ್ಲ ಹುಡುಗರೆಲ್ಲ ಹೋಗ್ತಾವ. ಏ, ನಿಂದು ತಲೆ ಕೆಟ್ಟೈತೇನ? ಕಂಡಾಪಟ್ಟಿ ರೊಕ್ಕ ಕೊಟ್ಟು ನಾವ ಹೋಗಿ ಅವನು ಅಲ್ಲಿ ದುಡಿದು ಬರೋದು. ಅಪ್ಪ, ಹೊಲ್ದಾಗ ಹುಡಿದ್ರು ಹೊಟ್ಟಿ ಕರಗ್ತೈತಿ ಯಾರು ಹೇಳ್ಯಾರು? ಯಾರು ಹೇಳೋದಕ್ಕೆ ಬೇಕಾಗೈತಿ? ನನ್ನ ನೋಡ್ಲಾ? ಎಲ್ಲಿ ನೀನ್ ಹೊಟ್ಟೆ ಇಲ್ಲ? ಕಂಡಪುಡಿ ಕ್ವಿಂಟಲ್ ಹೊಟ್ಟೆ ಐತಿ ನಿಂದು. ಕರೆಕ್ಟ್ ಹೇಳಿ ನೋಡ್ತಮ್ಮ. ಕ್ವಿಂಟಲ್ ಹೊಟ್ಟಿ ಮಾಡ್ಕೊಂಡ ಹೊಲ ಹೊಟ್ಟೆ ಕರಗತ್ತಮ್ಮ. ನೀ ಹೋಗಿ, ನೀ ಜಿಮ್ಮಿನ ರೊಕ್ಕ ಕೊಡ್ತೀನಿ. ಏನ ನೀವೆಲ್ಲಿ ಕೊಡ್ತೀನಿ? ನೀ ರೊಕ್ಕ ಕೊಟ್ರೆ ನಾ ಕೊಟ್ರೆ ಎಲ್ಲ ಒಂದೇ ಅಲ್ಲ. ಇರ್ಲಿ ಬಿಡ್ರಿ, ಹೋಗಲ್ರಿ. ಪಾಪ ಅವ್ರಿಗೂ ಒಂದು ಆಸೆ ಇರ್ತೈತಿ, ಹೊಟ್ಟೆ ಪಟ್ಟಿ ಕರಗಿಸಿ ಮದ್ವೆ ಚೆನ್ನಾಗಿ ಕಾಣ್ಬೇಕಂತ ಹೇಳಿ. ನೀವೊಬ್ಬ ನಿನ್ನ ಮದ್ವೆಯಾಗ ಹಂಗ ಹೊಟ್ಟೆ ಬಿಡ್ಕೊಂಡು ಹಂಗ ನಿಂತಿದ್ದಿ. ಹಂಗೆ ಹೇಳತ್ತೇನ? ಹಂಗ ಆತಾಳವ ನೀವ ಅವ್ವ ಮಕ್ಕಳ ಏನ್ ಮಾಡ್ಕೊತಾರ ಮಾಡ್ಕೋರಿ, ನಂಗೇನು ಹೇಳ್ಬಾರ್ದು ನೋಡ್ರಿ. ಆತಾಳ ತಮ್ಮ, ನಾ ರೊಕ್ಕ ಕೊಡ್ತೀನು. ಇವು ನೀ ಏನ್ ರೊಕ್ಕ ಕೊಡೋದು ಬೇಡ, ನನ್ನ ಹತ್ತಾಕ ಅದಾವು. ಸುಮ್ ಹೋಗ್ಕೊಳತ್ ನಿಮ್ಗೆ ಹೇಳತ್ತೀನಿ ಅಷ್ಟೇ. ಆತಾಳಪ್ಪ, ಹೋಗ್. ಇವು ಅಣ್ಣ ಜಿಮ್ಮಿಗೆ ಹೊಂಟಂದ್ರೆ ನಾವು ಜಿಮ್ಮಿಗೆ ಹೋಗ್ಕೋಣ. ತಂಗಿ ಅವಂದ ಮದುವೆ ಐತಿ, ಅದಕ್ಕೆ ಹೊಂಟ ನಾವು. ನಿಂದೇನು ಮದುವೆ ಐತಿ? ನಾನು ಮನೆಯವ್ರ ಸಹಾಯಕ ಅದನಲ್ಲ. ಬರೀ ಇದಾತ್ ಹೋಗಿ ನಿಂದ. ನೀ ಯಾರು ಹೇಳ್ತಾರ ಅದನ್ನ ಮಾಡೋದ. ಅವ್ ಗನ್ ಹುಡುಗದ, ನೀ ಗನ್ ಹುಡುಗನ? ಯವ್ವ, ನನ್ನ ಗೆಳತಾರ ಹೋಗ್ತಾರ ಜಿಮ್ಮಿಗೆ, ನಾ ಒಬ್ಬಕ್ಕೆ ಹೋಗಂಗಿಲ್ಲ. ಜಿಮ್ನಾಗ ಹೋಗಿ ನೀ ಏನ್ ಮಾಡಕ್ವಾ? ಅಡಿಗೆ ಮಾಡಕ್ಕದ ಜಿಮ್ನಾಗ ಹೋಗಿ? ಜಿಮ್ನಾಗ ಹೋಗಿ ನಾ ಯಾಕೆ ಅಡಿಗೆ ಮಾಡ್ಲಿ? ನಾನು ಅಲ್ಲಿ ಹೋಗಿ ಎಕ್ಸರ್ಸೈಸ್ ಮಾಡ್ತಾನು. ಅದೇನ್ ಎಕ್ಸರ್ಸೈಸ್ ಇಲ್ಲ, ಇಲ್ಲೇ ಮಾಡೋದನ್. ಹಾ ನೋಡಿಕ್ಕೆ ಮಗಳಿಗೆ ಒಂಥರ ಮಾಡ್ತಾಳ, ಮಗ್ ಒಂಥರ ಮಾಡ್ತಾಳ. ಯಾಕವ? ಅದು ನಿನ್ ಮಗ್ ಹೇಳ, ಅಲ್ಲೇನ್ ಎಕ್ಸರ್ಸೈಸ್ ಮಾಡ್ತಾರ ಇಲ್ಲೇ ಮಾಡಕ್ಕ. ನಿನ್ ಮಗಳಿಗೆ ಹೇಳು, ಆಕಿಗೆ 2 ತಿಂಗಳು ಬಿಟ್ಟು ಮದುವೆ ಹಾಕಿ ಹೇಳು, ಆಕಿಗೆ ಜಿಮ್ ಕಳಿಸ್ತೀನಿ. ಅವ್ನು ಏನ್ ಮಾಡೋದು ಹೇಳು ನಿನಗೆ? ಆಯ್ತಾತ ಶಾಂತಕ್ಕ, ನೀ ಹೋಗಿ ಗೊತ್ತಾತ. ಏ ತಂಗಿ, ನೀನು ಹೋಗು. ಸ್ವಲ್ಪ ಒಳಕೂತು ಓದ್ಕೊಳು ಹೋಗ. ಆಯ್ತಾಳಪ್ಪ, ಹೋಗ್ಕ ನಾನು. ತಮ್ಮ ನೋಡಪ್ಪ, 2 ತಿಂಗಳು ಟೈಮ್ ಐತಿ, ಅದನ್ ಜಿಮ್ ಹೋಗ್ಕೊಳಂತಿ ಹೋಗ. ಆದ್ರೆ ರೊಕ್ಕ ಪಕ್ಕ ನಮ್ಮನ್ನ ಕೇಳಂಗಿಲ್ಲ ನೋಡಪ್ಪ. ಯಪ್ಪ, ಇಲ್ಲಳು ಮರ ಕೇಳಂಗಿಲ್ಲಳ. ಈಗ ಖುಷಿ ಆತ್ ನನಗ. ಆತ ನೀ ಎಲ್ಲಿ ಅಕ್ಕಿ ಹೋಗ. ಹಲೋ, ನಮಸ್ಕಾರ ಬಾಡಿ ಬಿಲ್ಡರ್ ಸಾಹೇಬ್ರ. ಹಾ ಹೇಳ್ರಿ ಏನಾಗಬೇಕಾಗಿತ್ತು? ಸರ್, ನಾನು ನಿಮ್ಮಲ್ಲಿ ಜಿಮ್ಗೆ ಸೇರ್ಬೇಕಿತ್ತು ರೀ. ಹೌದ್ರಿ? ಸ್ವಲ್ಪ ನಾನು ನಿಮ್ಮಂಗ ಬಾಡಿ ಬಿಲ್ಟ್ ಮಾಡ್ಬೇಕತ್ತೈತಿ. ನೋಡ್ಬೇಕ್ರಿ ಹೆಂಗೆ ಆಕೈತಿ ಬಾಡಿ ಬಿಲ್ಟ್. ಅವನವನು ಅದೇನು ದೊಡ್ಡ ತೆಗದೈತ್ರಿ. ನಾ ಹೇಳ್ಕೊಡ್ತೀನಿ, ನೀವು ಹಂಗೆ ಮಾಡ್ರಲ್ಲ. ಹಾಂ ರೀ, ಅದಕ್ಕೆ ಬಾಡಿ ಬಿಲ್ಟ್ ಮಾಡಿ ಸ್ವಲ್ಪ ಹೊಟ್ಟೆ ಪಟ್ಟಿ ಕರಗಿಸ್ಬೇಕಂತ ಬಂದೇನು ರೀ. ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ರಿ. ಮತ್ತು ಫೀಸ್ ಎಲ್ಲ ಎಷ್ಟೆಷ್ಟು ತೊಗೊತೀರಿ ಅಂತ ಹೇಳಿರಲಿಲ್ಲ ನಮಗೆ. ಫೀಸ್ ಎಲ್ಲ ಯಾಕೆ ಯೋಚನೆ ಮಾಡ್ತೀರಿ? ಫೀಸ್ ಏನು ಭಾಳ ಇಲ್ರಿ. ಒಂದು ಮಂತಿಗೆ 1,000 ರೂಪಾಯಿ ಐತಿ. ಹಾಂ ರೀ. ಮತ್ತು ಪ್ರೋಟೀನ ಇದು ಎಷ್ಟು ತೊಗೋಬೇಕ್ರಿ? ಪ್ರೋಟೀನ, ಆಮೇಲೆ ನೀವು ತಿನ್ನುವಂಥ ಆಹಾರ ಏನು ಊಟ ಇರ್ತೈತಲ್ರಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗತ್ತೆ.
ಏನೇನು ತಿನ್ಬೇಕ್ರಿ? ದಿನ 2 ಮೊಟ್ಟೆ ತಿನ್ಬೇಕ್ರಿ. ಆಮೇಲೆ ದಿನ ಒಂದು 2 ಹೊತ್ತು ಚಿಕನ್ ತಿನ್ನಬೇಕು. ಆಮೇಲೆ ದಿನ 2 ಗ್ಲಾಸ್ ಹಾಲು ಕುಡಿಬೇಕು. ಆಮೇಲೆ ನಾವು ನಿಮ್ಗೆ ಪ್ರೋಟೀನ್ ಎಲ್ಲ ಕೊಟ್ಟಿರ್ತೀವಲ್ರಿ, ಅದನ್ನ ಬೆಳಗ್ಗೆ 1 ಗ್ಲಾಸ್ ಸಾಯಂಕಾಲ 1 ಗ್ಲಾಸ್ ಅಂದ್ರೆ ಒಂದು ಬಾಟಲ್ ಇರ್ತೈತ್ರಿ, ಅದ್ರಾಗ ಹಾಕೊಂಡು ಕುಡಿಬೇಕು. ಈ ಥರ ಮಾಡಿದಂದ್ರೆ ನಿಮ್ಮ ಡೊಳ್ಳು ಹೊಟ್ಟು ಹೋಗಿ ಗಟ್ಟಿ ಹೊಟ್ಟೆ ಆಕೈತಿ. ನೀವು ಇದನ್ನೆಲ್ಲ ಮಾಡ್ಯಾರೇನ್ರಿ? ಇದನ್ನೆಲ್ಲ ಮಾಡೈತೈತಿ ಹೇಳಿ ನಂದು ಹಿಂಗೆ ಬಾಡಿ ಕಾಣತೈತಿ. ಹಿಂಗೆ ಬಾಡಿ ಬರೀ ಮ್ಯಾಲಟ್ಟ ಮಾಡ್ಯಾರೋ ಕೆಳಗೂ ಮಾಡ್ಯಾರೋ? ಹಗ್ಗೋ ಅವನು ತಮ್ಮ ಅದೆಲ್ಲ ಪ್ಯಾಂಟ್ ಹಾಕೀನಿ, ಅದಕ್ಕೆ ಕಾಣಂಗಿಲ್ಲ. ಚಡ್ಡಿ ಹಾಕಿನಿ ಅಂದ್ರೆ ಕಾಣ್ತಿತ್ತು. ಹಾಂ ಇರ್ಲಾಡ್ರಿ, ಭಾಳ ಸಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಇನ್ನೇನಪ್ಪ ಅಷ್ಟು ಚಂದ ಕೇಳತದಿ? ಇರ್ಲಿ ಸರ್, ಹೊಟ್ಟೆ ಹಾಕ್ಕೊಡ್ರಿ. ಮತ್ತೆ ಅಡ್ಮಿಷನ್ ಏನು ಮಾಡಿಸ್ತಿರೋ ಏನೋ ಇಲ್ಲೋ, ಬರೀ ಹಿಂಗೆ ಮಾತಾಡ್ಕೊತ ನಿಲ್ತಿರೋ? ಸರ್ ಅಡ್ಮಿಷನ್ ಹೆಸರು ಬರ್ಕೊಡ್ರಿ ನಂದ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ಬೇಕು ಹೇಳ್ರಿ? ಸರ್ ನಾವು ಡೈಲಿ 2 ಬ್ಯಾಚ್ ಮಾಡಿದ್ರಿ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಇರ್ತೈತಿ. ಆಮೇಲೆ ಸಾಯಂಕಾಲ 4 ಗಂಟೆಯಿಂದ 10 ಗಂಟೆವರೆಗೆ ಇರ್ತೈತಿ. ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಬರ್ಬೋದ್ರಿ. ಬರಾಗ ಏನೇನು ತೊಗೊಂಬರ್ಬೇಕ್ರಿ? ಬರಾಗ ಒಂದು ಚಾಪಿ 2 ದಿಂಬ ತೊಗೊಂಬರ್ಲಿ, ಹಾಸ್ಕೊಂಡ್ ಮಲ್ಕೊಳಕ್ರಿ. ಹಂಗಲ್ರಿ ಸರ್, ಗೊತ್ತಿಲ್ಲ ಹೇಳ್ರಿ. ಮತ್ತಿನ್ನೇನಪ್ಪ, ಜಿಮ್ಮಿಗೆ ಬರತೈತಿ. ಜಿಮ್ಮಿಗೆ ಏನು ತರ್ತಿ? ಒಂದು ಬ್ಯಾಗ್ ತೊಗೊಂಬ, ನಿಂಗೆ ಬೇಕಂದ್ರೆ ನೀರು ಬಾಟ್ಲಿ ತೊಗೊಂಬ, ಒಂದು ಸ್ವೆಟ್ ಒರೆಸ್ಕೊಳಕ್ಕೆ ಅಂದ್ರೆ ಏನು ಬೆವತಿರ್ತಿಲ್ಲ ಅದು ಒರೆಸ್ಕೊಳಕ್ಕೆ ಒಂದು ಕರ್ಚಿಪ್ ತೊಗೊಂಬ, ಆಯ್ತು ಅಷ್ಟೇ. ಹಾಂ ಸರ್, ಆಯ್ತು ಹೇಳ್ರಿ. ನಾಳೆ ನಾ ತರ್ತಾನು. ಹೆಸರು ಬರ್ಕೊಡ್ರಿ ಸರ್. ನಂದು ಕಲ್ಲಪ್ಪ ನನ್ನ ಹೆಸರು. ಹಿಂದಿ ಬ್ರಾಕೆಟ್ ಶಂಕರಪ್ಪನ ಮಗ ಅಂತ ಬರ್ಕೊಡ್ರಿ. ಆತಳ, ನಾಳೆ ಬರ್ರಿ.